ಎಲ್ಲ ವೀಕ್ಷಕರೇ ಹೇಗಿದ್ದೀರಾ? ಬಿಗ್ ಬಾಸ್ ಅವರು ಮತ್ತೆ ಎರಡು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಒಂದು ಪ್ರೋಮೋ ಒಂಚೂರು ಮಜಾ ಕೊಟ್ಟರೆ, ಇನ್ನೊಂದು ಪ್ರೋಮೋ ಒಂಚೂರು ಸಜಾ ಕೊಡ್ತಿದೆ. ಯಾಕೆಂತ ಹೇಳಿದ್ರೆ ಎರಡು ಪ್ರೋಮೋದಲ್ಲೂ ಹೈಲೈಟ್ ಆಗಿರೋದು ಗಿಲ್ಲಿ. ಒಂದು ಗಿಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ, ಇನ್ನೊಂದು ಗಿಲ್ಲಿಯ ಆಪ್ತ ಬಲಗಣೆ ಗಿಲ್ಲಿಗೆ ಹಾವು ಅನ್ನುವ ಪಟ್ಟವನ್ನು ಕೊಡ್ತಾ ಇದೆ. ಸೊ ಏನಪ್ಪಾ ಇದು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಮೊದಲು ಪ್ರೋಮೋ ನೋಡ್ಕೊಂಡ್ ಬರೋಣ, ಆಮೇಲೆ ಮಾತಾಡೋಣ. ಒಬ್ರು ನನ್ನ ಈ ಜರ್ನಿಯಲ್ಲಿ ಲ್ಯಾಡರ್ ಆಗಿದ್ದಾರೆ, ಕಾವ್ಯ ಅವರು ಕೊಡ್ತಾರೆ ಲ್ಯಾಡರ್ ಮಾಡೋ. ಇನ್ನೊಬ್ರು ಹಾವಾಗಿ. ಹಾವು ಬಂದು ನನಗೆ ಗಿಲ್ಲಿ ಸರ್ ಗಿಲ್ಲಿ ಕೊಡ್ತೀನಿ. ಬಂದಾಗಿಂದ ನನ್ನ ಪರ್ಸನಾಲಿಟಿನ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದಾವೆ. ಒಂದು ಮನಸ್ಸುಗಳನ್ನ ಒಡೆಯೋ ಅಂತದ್ದು ನಿರಂತರವಾಗಿ ಮನೆಯಲ್ಲಿ ಮಾಡ್ತಾ ಇರುವಂತದ್ದು ಗಿಲ್ಲಿ. ಹಾವು ಗಿಲ್ಲಿ ನನ್ನ ಕಾವು ಅಂತ ರೇಗಿಸೋದಾಗಿರ್ಲಿ, ಬೇರೆಯವ್ರ ಕಣ್ಣಿಗೆ ಬೇರೆ ತರ ಕಾಣಿಸ್ತಾ ಇದೆ ಅಥವಾ ನನ್ಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೂಪರ್ ಸಂಡೇ ವಿತ್ ಸುದೀಪ. ಎಸ್ ವೀಕ್ಷಕರೇ, ನೋಡಿದಿರಲ್ಲ, ಸುದೀಪ್ ಸರ್ ಅವರೊಂದು ಆಕ್ಟಿವಿಟೀಸ್ ಮಾಡಿಸ್ತಾರೆ. ಯಾರ ಪಯಣಕ್ಕೆ ಯಾರು ಏಣಿ ಆಗ್ತಾ ಇದ್ದಾರೆ, ಯಾರ ಪಯಣಕ್ಕೆ ಯಾರು ಹಾವು ಆಗ್ತಾ ಇದ್ದಾರೆ ಅಂತ. ಸೊ ನಮ್ಮ ಗಿಲ್ಲಿ ಬಾಸ್ ಎಷ್ಟು ವಿಶಾಲ ಮನಸ್ಸಿನವರು ಅಂತ ಹೇಳಿದ್ರೆ, ಯಾವುದೇ ಒಂದು ಟಾಸ್ಕ್ ಬರಲಿ, ಯಾವುದೇ ಒಂದು ಸನ್ನಿವೇಶ ಬರಲಿ, ಏನೇ ಬರಲಿ, ಅಲ್ಲಿ ತನ್ನ ಕಾವನ್ನು ಬಿಟ್ಟುಕೊಡಲ್ಲ. ಆದರೆ ಕಾವು ಇದ್ದಾರಲ್ಲ, ಅವ್ರು ಹಂಗಲ್ಲ. ಅವರು ಅವರ ಆಟವನ್ನು ಕರೆಕ್ಟಾಗಿ ಆಟಾಡ್ತಾ ಇದ್ದಾರೆ. ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಗಿಲ್ಲಿ ಮತ್ತು ಕಾವು ಓಕೆ ಬೆಸ್ಟ್ ಫ್ರೆಂಡು, ಎಲ್ಲ ಸರಿ, ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಕೆಲವೊಂದು ಕಡೆ ಎಲ್ಲಿ ನಾವು ನಮ್ಮ ಫ್ರೆಂಡ್ಸನ್ನು ಬಿಟ್ಕೊಡ್ಬಾರ್ದು, ಇಲ್ಲ ಎಲ್ಲಿ ನಾವು ಆ ಪಾಯಿಂಟನ್ನು ಹೇಳಬಾರ್ದು, ಅಲ್ಲಿ ನಾವು ಬಿಟ್ಕೊಟ್ಟಾಗ, ಇಲ್ಲ ಆ ಪಾಯಿಂಟನ್ನು ಹೇಳಿದಾಗ ನಮಗೆಲ್ಲೋ ಒಂದು ಕಡೆ ನೋಡೋರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನಪ್ಪ ಇವ್ರ ಬಾಂಡಿಂಗ್ ಈ ರೀತಿ ಇದೆ, ಏನೋ ಕ್ಯಾಲ್ಕುಲೇಷನ್ ಇದೆಯಾ, ಕ್ಯಾಲ್ಕುಲೇಷನ್ ಇಲ್ಲ ಅಂತಿದ್ರೆ ಇನ್ನೊಬ್ಬರ ಮುಂದೆ ಈ ರೀತಿ ಬಿಟ್ಕೊಡಲ್ವಲ್ಲ ಅಂತ ಅನಿಸುತ್ತದೆ. ಸೊ ನಾನು ಸ್ಟಾರ್ಟಿಂಗಿಂದ ಗಿಲ್ಲಿ ಮತ್ತು ಕಾವು ಜೋಡಿ ಬಗ್ಗೆ ಇದನ್ನೇ ಹೇಳ್ತಾ ಇದ್ದಿದ್ದು. ಆರಂಭದಲ್ಲಿ ಜೋಡಿಯಾಗಿ ಬಂದಾಗ ತುಂಬಾನೇ ಚೆನ್ನಾಗಿತ್ತು, ನಮಗೂ ಓಕೆ ಅಂತಾನೆ ಅನಿಸ್ತಾ ಇತ್ತು. ಆದರೆ ಕೆಲವೊಂದು ಪಾಯಿಂಟಲ್ಲಿ ಇವಾಗ ನೋಡುವವರಿಗೆ ಗೊತ್ತಾಗುತ್ತೆ, ಓಕೆ ಎಲ್ಲೋ ಒಂದು ಕಡೆ ಲೆಕ್ಕಾಚಾರ ನಡೀತಾ ಇದೆ ಅಂತ. ಸೊ ಅಲ್ಲಿಂದ ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ. ಆ ನಂತರದ ನನ್ನ ವಿಡಿಯೋಗಳಲ್ಲಿ ನಾನು ಎಲ್ಲೂ ಹೇಳಿಲ್ಲ ಅವರಿಬ್ರು ತುಂಬಾ ಒಳ್ಳೆಯ ಜೋಡಿ ಅಂತ. ನಾರ್ಮಲ್ ಆಗಿ ಆಟ ಅಂತ ಬರುವಾಗ ಇಬ್ರು ಆಟ ಆಡ್ತಾರೆ, ಓಕೆ ಪೇರ್ ಚೆನ್ನಾಗಿದೆ. ಆದರೆ ಇಲ್ಲಿ ಹೊರಗಡೆ ಏನು ಬಿಂಬಿಸ್ತಾ ಇದ್ದೀರಲ್ಲ, ಕಾವ್ಯ ಗಿಲ್ಲಿಗೋಸ್ಕರ ಕಾವ್ಯ ಅದೇನೋ ಸ್ಟ್ಯಾಂಪ್ ಆಗುತ್ತಲ್ಲ, ಇನ್ನೇನೋ ಮಾಡ್ತಾರಂತ, ಅಂಥದ್ದು ಯಾವುದು ಕೂಡ ಇಲ್ಲ. ಕಾವ್ಯಲ ಆಟವನ್ನು ಆಡ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂತ ಹೇಳಿದ್ರೆ ಕಾವ್ಯ ಹೋಗಿರೋದು ಗಿಲ್ಲಿಯನ್ನು ಗೆಲ್ಸಕ್ಕೇನಲ್ಲ, ಕಾವ್ಯ ಹೋಗಿರೋದು ಕಾವ್ಯ ಗೆಲ್ಲಕ್ಕೆ. ಆದರೆ ಇವನ್ ಕೊಡೋ ಪ್ರೀತಿ, ಇಲ್ಲ ಇವನ್ ತೋರಿಸೋ ಈ ಕಾಳಜಿ ಸ್ನೇಹಕ್ಕೆ ಅವಳು ವರ್ತ ಅಂತ ನೋಡಬೇಕು. ಯಾರು ನೋಡಬೇಕು? ನಾವು ನೋಡ್ಬೇಕಾಗಿರೋದಲ್ಲ, ಸ್ವತಃ ಗಿಲ್ಲಿನೇ ನೋಡ್ಬೇಕು. ಯಾಕೆಂತ ಹೇಳಿದ್ರೆ ಪ್ರತಿ ಶನಿವಾರ ಆಗಲಿ, ಇಲ್ಲ ಪ್ರತಿ ಭಾನುವಾರ ಆಗಲಿ, ಗಿಲ್ಲಿಯ ವಿರುದ್ಧ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಾವ್ಯಂದೊಂದು ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ. ಕಳೆದ ವಾರದಲ್ಲಿ ಈಗ ಕಾಲ್ ಮಾಡಿ ಮಾತಾಡೋ ಒಂದು ವಿಚಾರ ಇತ್ತು, ಅಲ್ಲಿ ಸುದೀಪ್ ಸರ್ ಅದನ್ನು ದೊಡ್ಡ ವಿಚಾರ ಮಾಡಿಲ್ಲ. ಹೆಣ್ಮಕ್ಳ ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ ಅನ್ನೋ ರೀತಿಯಲ್ಲಿ ಅದು ಭಯಂಕರ ಡ್ಯಾಮೇಜ್ ಮಾಡೋ ಒಂದು ವಿಚಾರ. ಯಾವ ಹುಡುಗನಿಗಾದ್ರೂ ಅಷ್ಟೇ, ಏನ್ ಬೇಕಾದ್ರೂ ಹೇಳಿ ತಡ್ಕೋತಾರೆ. ಆದ್ರೆ ನೀನೊಂದು ಅಕ್ಕ ತಂಗಿ ಜೊತೆ ಬೆಳೆದಿಲ್ವಾ, ನಿನ್ ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ವಾ, ಇಂತಹ ಪದ ಬಳಕೆ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಡ್ಯಾಮೇಜ್ ಮಾಡೋ ವಿಚಾರ. ಅದು ಯಾವ ಹುಡುಗರ ಹತ್ರ ಬೇಕಾದ್ರೆ ಕೇಳಿ. ಆ ತರ ಒಬ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಟ್ರಿಗರ್ ಆಗಿ ಆಗ್ತಾರೆ. ಆದ್ರೆ ಗಿಲ್ಲಿ ನಟ ಅಲ್ಲೂ ಕೂಡ ಟ್ರಿಗರ್ ಆಗಿಲ್ಲ, ಅಲ್ಲಿ ಕೂಡ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅಂದ್ರೆ ಒಂಚೂರು ಎಲ್ಲೋ ಗಿಲ್ಲಿ ನಟನ ತೂಕದ ಬಗ್ಗೆ ನಮ್ಗೆ ಸಂಶಯ ಮೂಡೋ ತರ ಆಗುತ್ತೆ. ಇವತ್ತು ನೋಡಿ ಗಿಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾವ್ಯ ತನಗೆ ಏನಿ ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಕಮೆಂಟ್ ಕೊಟ್ರೆ, ಅದೇ ಕಾವ್ಯ ಗಿಲ್ಲಿ ನನಗೆ ಹಾವು ಅನ್ನೋ ರೀತಿಯಲ್ಲಿ ಕಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಗಿಲ್ಲಿಯಿಂದಾಗಿ ನಾನು ಕೆಳಗಡೆ ಬರ್ತಾ ಇದ್ದೀನಿ ಅಂತ ಅವರ ಅಭಿಪ್ರಾಯ. ಬೆಳಗಿನ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಕಾವ್ಯ ಮತ್ತು ಗಿಲ್ಲಿಯನ್ನ ಎಷ್ಟು ದೂರ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ದೂರ ಮಾಡಿ, ಅವರ ನಡುವೆ ಪೈಪೋಟಿ ಬಂದಾಗ ಬರೋ TRP ಇದೆಯಲ್ಲ, ಅದು ಇನ್ನೊಂದು ಲೆವೆಲ್ ಅಲ್ಲಿ ಇರುತ್ತೆ. ನೀವು ಸೀಸನ್ 10 ರಲ್ಲಿ ನೋಡಿದ್ದೀರಾ, ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ಅವರು ದೂರ ಆದಾಗ ಆ ನಂತರದ ಬೆಳವಣಿಗೆಗಳು ಹೇಗಿತ್ತು. ಈಗ ನಾರ್ಮಲ್ ಆಗಿ ಶತ್ರುಗಳೇನಿರ್ತಾರೆ ಅವರಿಗಿಂತ ಡೇಂಜರಸ್ ನಮ್ಮ ಜೊತೆಯಲ್ಲಿದ್ದ ನಮ್ಮ ಆಪ್ತರು ನಮ್ಮ ಶತ್ರುಗಳಾದಾಗ. ಸೊ ಆ ಸೀನ್ಗಳು ಕೊಡೋ, ಇಲ್ಲ ಆ ಜಗಳಗಳು ಕೊಡೋ TRP ಬೇರೆ ಯಾವ ಜಗಳಗಳು ಕೊಡಲ್ಲ. ತುಂಬಾ ಕ್ಯೂರಿಯಾಸಿಟಿಯಿಂದ ಜನ ನೋಡ್ತಾರೆ. ಸೊ ಬಿಗ್ ಬಾಸ್ ಎಲ್ಲೋ ಈ ಸಲ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಈ ನಿನ್ನೆ ಸಂಚಿಕೆಲ್ಲ ನೋಡುವಾಗ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರಿಬ್ಬರದ್ದು ಪ್ಯೂರ್ ಬಾಂಡಿಂಗು, ಇಲ್ಲ ಪ್ಯೂರ್ ಸ್ನೇಹ ಅಂತ ಗೊತ್ತಾದ ನಂತರ ಕೂಡ ಸುದೀಪ್ ಸರ್ ಅವರು ಅಲ್ಲಿ ಕಿವಿ ಮಾತು ಹೇಳ್ತಾ ಇದ್ದಾರೆ, ಕಾವ್ಯನಿಗೆ ನಿನ್ನಿಂದ ಏನೋ ಎಫೆಕ್ಟ್ ಆಗುತ್ತೆ, ಹೊರಗಡೆ ಅದಿನ್ಯಾವುದೋ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ಕಾವ್ಯ, ಇಲ್ಲಿವರೆಗೂ ಕಾವ್ಯನಿಗೆ ಆ ಡೌಟ್ ಇತ್ತು. ಸೊ ಅದು ನಿನ್ನೆಯಿಂದ ಮತ್ತೆ ಸ್ಟ್ರಾಂಗ್ ಆಗ್ಬೋದು. ಈಗ ಸುದೀಪ್ ಸರ್ ಏನು ಹಿಂಟ್ ಕೊಡ್ತಾರೆ ಅದನ್ನ ಸ್ಪರ್ಧಿಗಳು ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಸೊ ಅದರ ಒಂದು ಪರಿಣಾಮನೇ ಇವತ್ತು ಮತ್ತೆ ಅಗೈನ್ ಗಿಲ್ಲಿ ಅವರ ವಿರುದ್ಧ ಕಾವ್ಯ ನಿಂತಿದ್ದಾರೆ. ಆದ್ರೆ ಕಾವ್ಯ ನಿಂತಿರೋದಲ್ಲ, ನನ್ಗೆ ಇವಾಗ ಬೇಕಿರೋ ಕ್ವಶನ್ ಇಷ್ಟೇ. ಕಳೆದ ಸಲ ರಕ್ಷಿತಾ ಗಿಲ್ಲಿಯನ್ನ ನಾಮಿನೇಟ್ ಮಾಡಿದಾಗ ತುಂಬಾ ಜನ ತುಂಬಾ ಕೆಟ್ಟದಾಗಿ ಮಾತಾಡಿದ್ರಿ. ರಕ್ಷಿತಾ ಹಂಗೆ, ರಕ್ಷಿತಾ ಹಿಂಗೆ, ಏನೇನೋ ಅವಳ ಬಣ್ಣದ ಬಗ್ಗೆ, ಅವಳ ದೇಹದ ಆಕಾರದ ಬಗ್ಗೆ, ಅವಳ ಮಾತಿನ ಬಗ್ಗೆ, ಇನ್ನೇನೋ. ಕಾವ್ಯ ಈ ರೀತಿ ಮಾತಾಡಿದಾಗ ಯಾಕೆ ಯಾರು ಮಾತಾಡಲ್ಲ? ಯಾಕೆ ಗೊತ್ತಾ? ನಮ್ಮ ಸಮಾಜದ ಒಂದು ಕೆಟ್ಟ ಮೈಂಡ್ ಸೆಟ್ ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಬೆಳ್ಳಗಿದ್ದು, ನೋಡ್ಲಿಕ್ಕೆ ಚೆನ್ನಾಗಿದ್ದು, ನಯ ವಿನಯದಿಂದ ಮಾತಾಡಿ ಸಂಚು ರೂಪಿಸೋರಿದಾರಲ್ಲ, ಅವರನ್ನ ನಮ್ಮ ಸಮಾಜ ತುಂಬಾ ಬೇಗನೆ ನಂಬಿ ಬಿಡ್ತದೆ, ಕಣ್ಣು ಮುಚ್ಚಿ ನಂಬ್ತದೆ. ಅದೇ
ನೇರಾಗಿ ಮಾತಾಡ್ತಾರೆ, ಇಲ್ಲ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಅಂತವರು ಸತ್ಯ ಹೇಳಿದ್ರು ಕೂಡ ಅದನ್ನ ಸುಳ್ಳು, ಇಲ್ಲ ಅದನ್ನ ನಮ್ಮ ಕೆಟ್ಟದಕ್ಕೆ ಹೇಳ್ತಾರೆ ಅಂತ ಹೇಳಿ ಸಮಾಜ ಬಿಂಬಿಸ್ತದೆ. ಇದು ಈ ಸಮಾಜದ ಕೆಟ್ಟ ಒಂದು ಗುಣ. ಕಳೆದ ವಾರ ನಾಮಿನೇಷನ್ ಆಗುವಾಗ ಗಿಲ್ಲಿಗೆ ಏನ್ ರಕ್ಷಿತಾ ಕಾರಣ ಕೊಟ್ಟರು, ಕಾವ್ಯಳಿಂದ ಗಿಲ್ಲಿ ಆಟ ಅಡ್ಡಿ ಆಗ್ತಾ ಇದೆ, ಗಿಲ್ಲಿಯಿಂದ ಕಾವ್ಯ ದೂರ ಆಗ್ಬೇಕು ಅನ್ನೋದಲ್ಲ, ಅದೆಲ್ಲಾನು ಕಳೆದ ವಾರದ ಟಾಸ್ಕ್ ಅಲ್ಲಿ ನಮ್ಗೆ ಗೊತ್ತಾಯ್ತು. ಏನ್ ರೀಸನ್ ಕೊಟ್ರು, ಏನ್ ಆಟಕ್ಕೆ ಮುಳ್ಳುವಾಯ್ತು ಅಂತಲ್ಲ. ಸೊ ಈ ವಾರ ಮತ್ತೆ ಅಗೇನ್ ಕಾವ್ಯ ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಳೆದ ವಾರ ಕೂಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಗಮನಿಸಿದ ರಕ್ಷಿತಾ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದನ್ನು ಎತ್ತಿ ಗಿಲ್ಲಿಗೆ ಮತ್ತು ಕಾವ್ಯನಿಗೆ ನಾಮಿನೇಷನ್ ಮಾಡಿದ್ರೆ ಹೊರಗಡೆ ಜನ ಏನೆಲ್ಲ ಕಮೆಂಟ್ ಆಗ್ತೀರಾ, ಏನೆಲ್ಲ ಬೈತೀರಾ, ಏನೇನೆಲ್ಲ ಮಾಡ್ತೀರಾ. ಆದರೆ ಅದರ ನಂತರದ ಪ್ರಕ್ರಿಯೆ ನೋಡಿದ್ರೆ ಗಿಲ್ಲಿ ಮತ್ತು ರಕ್ಷಿತಾ ತುಂಬಾನೇ ಚೆನ್ನಾಗಿರ್ತಾರೆ. ಅವರ ಬಾಂಡಿಂಗ್ ಇನ್ನೂ ಡೆವಲಪ್ ಆಗ್ತದೆ. ಕ್ಯಾಪ್ಟನ್ಸಿಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಹೋಗ್ಬೇಕಂತ ಕೇಳಿದ್ರೆ ಅಲ್ಲಿ ರಕ್ಷಿತಾ ಗಿಲ್ಲಿ ಹೆಸರನ್ನು ತಗೋತಾರೆ. ಆದರೆ ಕಾವ್ಯ ಆ ರೀತಿ ತಗೊಂಡಿರೋದು ನಾನು ಎಲ್ಲೂ ನೋಡೇ ಇಲ್ಲ. ಕಾವ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಗಿಲ್ಲಿಯನ್ನ ಬಳಸ್ಕೋತಾರೆ ಅನ್ನೋದು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಅದೊಂದೇ ಕಾರಣಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲಿ ಮೊನ್ನೆಯಿಂದ ಗಿಲ್ಲಿ ಮತ್ತು ಕಾವ್ಯನ ಈ ಬಂಧ ಏನಿದೆ ನಾವು ಹೊರಗಂಬಿಸುವ ರೀತಿಯಲ್ಲಿ ಏನು ಇಲ್ಲ, ಅದು ಲೆಕ್ಕಾಚಾರ ಅಂತ ಹೇಳ್ತಾ ಇರೋದು. ಸೊ ಅದು ಕೆಲವೊಬ್ಬರಿಗೆ ನಾನು ಯಾರೋ ರಕ್ಷಿತನ ಪರವಾಗಿ ಮಾತಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಇವ್ರು ಈ ತರ ಬಿಂಬಿಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ನೀವು ದಡ್ರು. ಯಾಕೆಂತ ಹೇಳಿದ್ರೆ ನೀವಿನ್ನೂ ಒಂದು ಹೆಜ್ಜೆ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನಾವೊಂದು 2 ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಇದ್ದೀವಿ. ಸೊ ನೀವು ಮುಂದೆ ಆಟವನ್ನು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ರಘು ಸರ್ ಆಬ್ವಿಯಸ್ಲಿ ಗಿಲ್ಲಿಗೆ ಕೊಟ್ಟಿದ್ದಾರೆ, ಅಶ್ವಿನಿ ಮೇಡಮ್ ಅವರು ಕೊಟ್ಟಿದ್ದಾರೆ. ರಘು ಸರ್ಗೆ ಏನು ಬೇಜಾರಾಗಿದೆ ಅನ್ನೋದನ್ನ ನಿನ್ನೆ ಆನ್ಸರ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ರಘು ಸರ್ಗೆ ಒಂದು ಕ್ವಶನ್ ಬರುತ್ತೆ, ನೀವು ಯಾಕೆ ಗಿಲ್ಲಿಯನ್ನ ದೂರ ಮಾಡಿದ್ರಿ ಅಂತ. ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ, ಸರ್ ಹೊಸ ನೀರು ಬಂದಾಗ ಗಿಲ್ಲಿ ಹಳೆ ನೀರನ್ನ ಮರೆತು ಬಿಡ್ತಾರೆ, ಇವಾಗ ರಜತ್ ಜೊತೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾರೆ. ಸೊ ನಮ್ಗೆಲ್ಲೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ, ಪ್ರಾಮುಖ್ಯತೆ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ, ಅದರಿಂದ ನಾನು ದೂರ ಇದ್ದೀನಿ ಅಂತ. ಸೊ ಎಲ್ಲೋ ಇದು ಸಹಜ ಅಂತ ನಂಗೂ ಅನಿಸ್ತಾ ಇದೆ. ಗಿಲ್ಲಿ ಆ ಥರ ಮಾಡ್ತಾನೆ ಅಂತ ನಾನು ಹೇಳೋದಲ್ಲ. ರಜತ್ ಬಂದ ನಂತರ ರಘುವಣ್ಣನ ಸ್ಪೇಸ್ ಏನಿದೆ ಆ ಸ್ಪೇಸ್ ಸ್ವಲ್ಪ ಕಡಿಮೆ ಆಗಿಬಿಟ್ಟು ರಜತ್ ಅದನ್ನು ಆಕ್ರಮಿಸಿಕೊಂಡಿದ್ದಾರೆ. ಅದು ಗಿಲ್ಲಿ ಕೊಟ್ಟಿರೋ ಸ್ಪೇಸ್ ಅಲ್ಲ, ಗಿಲ್ಲಿ ಮಾಡಿರೋದಲ್ಲ. ರಜತ್ ಗಿಲ್ಲಿಯ ಜೊತೆ ಜಾಸ್ತಿ ಬಾಂಡಿಂಗ್ ಬೆಳೆಸ್ಕೊಂಡಿದ್ದಾರೆ. ಅದೆಲ್ಲೋ ರಘು ಸರಿಗೆ ಸ್ವಲ್ಪ ನೋವಾಗಿದೆ, ಇಲ್ಲ ಇನ್ನೇನೋ, ಅದು ಸಹಜ ಕೂಡ. ನಾವು ಯಾರ ಜೊತೆ ತುಂಬಾ ಆಪ್ತವಾಗಿರ್ತೇವೆ, ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡು ನಮ್ಮಿಬ್ಬರ ನಡುವಲ್ಲಿ ಇನ್ನೊಬ್ರು ಬಂದಾಗ ಸ್ವಲ್ಪ ನೋವಾಗೋದು ಸಹಜ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಕಳೆದ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಘು ಸರ್ ಅವರು ಗಿಲ್ಲಿಯನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ, ಗಿಲ್ಲಿಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ಮತ್ತೆ ಕೆಲವೊಂದು ಸಲ ಪರ್ಸನಲ್ ಆಗಿ ಗಿಲ್ಲಿ ಮಾಡುವ ಕಾಮಿಡಿ ಕೂಡ ರಘು ಸರ್ ಅವರ ಪರ್ಸನಾಲಿಟಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ರಘು ಸರ್ ಅವರ ಮಾತಿನಿಂದ ನಾನು ಅರ್ಥ ಮಾಡಿಕೊಂಡಿದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಶಾರ್ಟ್ ಔಟ್ ಆಗ್ಬೋದು. ಅಶ್ವಿನಿ ಮೇಡಮ್ ಅವರಿಬ್ಬರದ್ದು ಯಾವತ್ತೂ ಜುಗಳು ಬಂದಿದ್ದಿದೆ, ಹಾವು ಮುಂಗುಸಿ ಆಟ, ಅದರಲ್ಲೇನು ವಿಶೇಷತೆ ಇಲ್ಲ. ಇನ್ನು 2ನೇ ಪ್ರೊಮೋ ಇದೆ, ಆ ಪ್ರೊಮೋನ ಒಂದ್ಸಲ ನೋಡ್ಕೊಂಡ್ ಬನ್ನಿ, ಆಮೇಲೆ ಸ್ವಲ್ಪ ಮಾತಾಡೋಣ. ಸಾಂಗ್ ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತೈತಲ್ಲ, ಹೇಳಕ್ಕೆ ಮಾತೇ ಇಲ್ಲ. ಜುಜುಮಾಯ ಜುಜುಮಾಯ ಪ್ರಾಯ ಬಂದ್ರೆ ಜುಜುಮಾಯ ಜುಜುಮಾಯ ಪ್ರಾಯ ಬಂದ್ರೆ ಏನಿದು ಮಾಯ. ನೆಚ್ಚಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ, ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ಜುಂಜುಮಾಯ ಜುಂಜುಮಾಯ ಪ್ರಾಯ ಬಂದು ಹೃದಯ ಗಾಯ. ಜುಂಜುಮಾಯ ಜುಂಜುಮಾಯ ಪ್ರಾಯ ಬಂದು. ಎಸ್ ನೋಡಿದ್ರಲ್ಲ, ಜುಮ್ಜುಮ್ಮಾಯ ಜುಮ್ಜುಮ್ಮಾಯ, ಗಿಲ್ಲಿ ಬಂದ್ರೆ ಎಲ್ಲರೂ ಮಾಯ ಜುಂಜುಮಾಯ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯ ಸೀಸನ್ 12 ಹಾವು ಮುಂಗುಸಿಗಳಿಬ್ಬರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಂಗೆ ಅನ್ಸೋದು ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಅವರು ಬಾಂಡಿಂಗ್ ಚೆನ್ನಾಗಾದ್ರೆ ಬಿಗ್ ಬಾಸ್ ಮನೆಯ ಸ್ವರೂಪ ಹೇಗಿರ್ಬೋದು ಅಂತ. ಸೊ ಅದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ಲ ಯಾವಾಗಲೂ, ವಿಲನ್ ಮತ್ತು ಹೀರೋ ಒಂದಾದ್ರೆ ಏನಾಗಿರುತ್ತೆ ಅಂತ. ಈಗ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡರವರು ಸ್ವಲ್ಪ ಓಕೆ ಇದ್ದಾರೆ, ಅವರ ಜಗಲೆಲ್ಲ ಕಮ್ಮಿ ಮಾಡಿ ಸ್ವಲ್ಪ ಓಕೆ ಇದ್ದಾರೆ. ಅದೇ ರೀತಿ ಕೂಡ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವರು ಒಂಚೂರು ಚೆನ್ನಾಗಿದ್ರೆ, ಈಗ ಅಶ್ವಿನಿ ಮೇಡಮ್ ಅವರು ಮೊನ್ನೆ ಓಪನ್ ಆಗಿ ಕಳಪೆ ಕೊಡುವಾಗ ಓಪನ್ ಆಗಿ ಆಫರ್ ಒಂದು ಕೊಟ್ಟಿದ್ರು, ನಮ್ಮ ಜೊತೆನೂ ಅವರು ಬೆರಿಬೇಕು, ಮುಕ್ತವಾಗಿ ಬೆರಿಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ಅವರಿಗೂ ಆ ಆಸೆ ಇದೆ, ಗಿಲ್ಲಿ ಅಂದ್ರೆ ಏನು, ಗಿಲ್ಲಿಯ ಜೀವನ ಹೇಗಿರ್ಬೋದು, ಅವ್ರು ಹೇಗಿರ್ತಾರೆ ಪರ್ಸನಲ್ ಆಗಿಂತಲ್ಲ. ಸೊ ಅದೆಲ್ಲ ಒಂದ್ ಕಡೆ ಓಪನ್ ಅಪ್ ಆಯ್ತು ಅಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇನ್ನೊಂದು ಕ್ರೇಜಿಯೆಸ್ಟ್ ಮೂಮೆಂಟ್ ನಮಗೆ ನೋಡ್ಲಿಕ್ಕೆ ಸಿಗ್ಬೋದು ಅನ್ನೋದು ಅನಿಸಿಕೆ. ಈ 2 ಪ್ರೋಮೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡಿ. ಧನ್ಯವಾದ.